या देवी सर्वमंगला विद्युद्दां समक्षदां जगपति अंतर्स्थितां विघ्नां कन्याभिः शुभं ಶ್ರೀ ಮಹಾಸತಿ ಅಮ್ಮನವರ ದೇವಸ್ಥಾನ ಒತ್ತಿನಕಟ್ಟೆ ಬೈಂದೂರು. ಶ್ರೀ ದೇವಿಯ ಸಾನ್ನಿಧ್ಯವು ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿರುತ್ತದೆ. 1969ನೇ ಇಸವಿಯಲ್ಲಿ ದೇವಸ್ಥಾನವು ಸಂಪೂರ್ಣವಾಗಿ ಅಗ್ನಿಗೆ ಆಹುತಿಯಾಗಿ ದೇವಸ್ಥಾನ ಹಾಗೂ ಅದರ ಪರಿಕರಗಳೆಲ್ಲವೂ ಸಹ ಸುಟ್ಟು ಹೋಗಿರುತ್ತದೆ. ಆ ಸಂದರ್ಭದಲ್ಲಿ ಪುನಃ ಇಲ್ಲಿಯ ಭಕ್ತಾದಿಗಳ ಆರ್ಥಿಕ ನೆರವಿನೊಂದಿಗೆ ಹೊಸದಾಗಿರತಕ್ಕಂತಹ ಸಿಮೆಂಟಿನಿಂದ ಮಾಡಿದ ಒಂದು ಗೋಪುರಯುಕ್ತವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿ 1970 ಫೆಬ್ರವರಿ ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಿರ್ತಾರೆ. ಆ ದೇವಸ್ಥಾನವನ್ನು ಪುನಃ 2010ರಲ್ಲಿ ಆ ಸಿಮೆಂಟಿನಿಂದ ಇರತಕ್ಕಂತಹ ದೇವಸ್ಥಾನವನ್ನು ತೆಗೆದು ಶಿಲಾಮಯ ಗರ್ಭಗುಡಿಗೆ ಶಿಲಾನ್ಯಾಸವನ್ನು ಮಾಡಿ 2010ನೇ ಫೆಬ್ರವರಿ 18, 19ನೇ ತಾರೀಕಿಗೆ ಪುನಃ ಅಷ್ಟಬಂಧಯುಕ್ತವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ನಂತರ ಪ್ರತಿ ವರ್ಷವೂ ಸಹ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತ, ನವರಾತ್ರಿ 10 ದಿನಗಳ ಕಾಲ ನವರಾತ್ರಿ ಪೂಜೆ, ಚಂಡಿಕಾ ಹೋಮ, ಅನ್ನ ಸಂತರ್ಪಣೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಕಾರ್ತೀಕ ಮಾಸದಲ್ಲಿ ದೀಪೋತ್ಸವವನ್ನು, ಹೀಗೆ ಬೇರೆ ಬೇರೆ, ಮತ್ತು ಜನವರಿ 14, 15 ವಾರ್ಷಿಕ ಜಾತ್ರೆ, ಕೆಂಡ ಸೇವೆ, ಮಕರ ಸಂಕ್ರಾಂತಿಯ ಅಂಗವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆಲ್ಲದಕ್ಕೂ ಸಹ ಈ ದೇವಸ್ಥಾನವನ್ನು ನಂಬಿರತಕ್ಕಂತಹ ಭಕ್ತಾದಿಗಳು ಉತ್ತರ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಹಾಗೂ ಈ ಉಡುಪಿ ಹಾಗೂ ಘಟ್ಟದ ಮೇಲೆ ಎಲ್ಲ ಕಡೆ ಸಹ ಈ ದೇವರ ಭಕ್ತರಿರುತ್ತಾರೆ. ಅವರೆಲ್ಲರೂ ಸಹ ಈ ಎಲ್ಲ ಸಂದರ್ಭದಲ್ಲಿಯೂ ಹಾಜರಾಗಿ ತನು ಮನ ಧನವನ್ನು ಅರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ವರ್ಷವೂ ಸಹ ಮಕರ ಸಂಕ್ರಾಂತಿ, ಈ ವರ್ಷ 2026ನೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಯ ಅಂಗವಾಗಿ ಪ್ರಾತಃ ಕಾಲದಲ್ಲಿ ಪಂಚಾಮೃತಾಭಿಷೇಕ ಪೂಜೆಯನ್ನು ಮಾಡಿ ಧನು ಪೂಜೆಯನ್ನು ಮಾಡಿಕೊಂಡು ತದನಂತರ ಚಂಡಿಕಾ ಹೋಮ, ಕಲಾವೃದ್ಧಿ ಹೋಮ, ತದನಂತರ ದುರ್ಗಾ ಹೋಮ ಇವುಗಳನ್ನೆಲ್ಲ ಮಾಡುತ್ತೇವೆ. ಪುನಃ ಮಧ್ಯಾಹ್ನ ದೈವದ ದರ್ಶನವಾಗುತ್ತದೆ. ಸಾಯಂಕಾಲದಲ್ಲಿ 7:15 ಕೆಂಡ ಸೇವೆಯ ಅಂಗವಾಗಿ ಪುನಃ ಈ ದೇವಸ್ಥಾನವನ್ನು ನಂಬಿರತಕ್ಕಂಥ ಎಲ್ಲ ಭಕ್ತ ಕುಟುಂಬಾದಿಗಳ ಮನೆಯಿಂದ ಪಾತ್ರಿಗಳು, ಅಂದರೆ ಆವೇಶವನ್ನು ಬರತಕ್ಕಂತಹ ಪಾತ್ರಿಗಳು ಆ ಸಂದರ್ಭದಲ್ಲಿ ಹಾಜರಿದ್ದು ಅವರೆಲ್ಲರೂ ಸಹ ಆ ಸಂದರ್ಭದಲ್ಲಿ ಹೂವಿನ ಪ್ರಸಾದವನ್ನು ಹಿಡಿದು ಕೆಂಡ ಸೇವೆಯನ್ನು ರಾತ್ರಿ 8:30 ಗಂಟೆಗೆ ಕೆಂಡ ಸೇವೆಯನ್ನು ಮಾಡ್ತಾರೆ. ತದನಂತರ ಆ ಒಂದು ಸಾರ್ವಜನಿಕವಾಗಿ ಒಂದು 250ರಿಂದ 300 ಜನ ಕೆಂಡವನ್ನು ಮೆಟ್ಟುತ್ತಾರೆ. ತದನಂತರ ಮಹಾ ಅನ್ನ ಸಂತರ್ಪಣೆ, ಶ್ರೀಯುತ ರಾಜು ಪೂಜಾರಿ ಇವರಿಂದ ಯಕ್ಷಗಾನ ಸೇವೆ, ಗೋಳಿಗರಡಿ ಮೇಳದಿಂದ ಯಕ್ಷಗಾನ ಸೇವೆ ಸಹ ನಡೆಯುತ್ತದೆ. ಮಾರನೆಯ ದಿನ ಅಂದರೆ 15ನೇ ತಾರೀಕು ಹಾಲು ಹಬ್ಬದ ಅಂಗವಾಗಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಹಣ್ಣು ಕಾಯಿ, ತುಲಾಭಾರ ಇತ್ಯಾದಿ ಸೇವೆಗಳು ನಡೆಯುತ್ತದೆ. ಸಂಕ್ರಾಂತಿಯ ದಿನವೂ ಸಹ ತುಲಾಭಾರ ಸೇವೆಯನ್ನು ಮಾಡಲಾಗುತ್ತದೆ. ಹೀಗೆ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ದೇವರ ಭಕ್ತಾದಿಗಳೆಲ್ಲರೂ ಸಹ ಆಗಮಿಸಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ನಾಗರಾಜ ಶೆಟ್ಟಿ, ಉಪಾಧ್ಯಕ್ಷರಾಗಿ ಶಿವರಾಮ ಪೂಜಾರಿ ಮತ್ತು ನಾಗರಾಜ ಗಾಣಿಗ, ಅಣ್ಣಪ್ಪ ಪೂಜಾರಿ, ಶಂಕರ ಮೊಗವೀರ, ಹೀಗೆ ಸತ್ಯಪ್ರಸನ್ನ, ಹೀಗೆ ಹಲವಾರು ಜನ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಇರ್ತಾರೆ. ಇವರೆಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಲ್ಪಡುತ್ತದೆ.